ಗೈಸ್ ಇವಾಗ ಟೈಮ್ ಬಂದ್ಬಿಟ್ಟು 11:54. ಇವತ್ತು ಡೇಟ್ ಬಂದ್ಬಿಟ್ಟು ಎಷ್ಟು ಗೊತ್ತಾ, 28. ಸೊ 12 ಗಂಟೆ ಆದ್ರೆ 29 ಆಗುತ್ತೆ. ನಮ್ಮ ಚೋಟ ಮರಿ ಬರ್ತಡೇ ಬಂದ್ಬಿಟ್ಟು October 29 ಇವತ್ತು ಬರ್ತಡೇ. ಅವಳಿಗೆ ನಾವು ಯಾವಾಗುತ್ತೆ ಯಾವ್ದ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 ಾವ್
ಗೊತ್ತಿಲ್ಲ, ಅದು ಹಾಕ್ತೀನಿ. ಆ ಒಂದು ಬ್ಯಾಗ್ನ ಪರ್ಚೇಸ್ ಮಾಡಿದ್ದೆ. ಈ ಬ್ಯಾಗ್ನ ನಾವು ಗಿಫ್ಟ್ ಆಗಿ ನಮ್ಮ ಚೋಟಮರಿ ಕೊಡಬೇಕಿತ್ತು. ನಮ್ಮ ಅಮ್ಮ ಏನು ಐಡಿಯಾ ಕೊಡ್ತಾರ ಅಂದ್ರೆ, ಈ ಕಡೆ ನೋಡಿ, ಇನ್ನೂ ಮಲಗಿಲ್ಲ, ನಮ್ಮ ಅಪ್ಪನೂ ಮಲಗಿಲ್ಲ, ನಮ್ಮ ಅಮ್ಮನೂ ಮಲಗಿಲ್ಲ, ಎದ್ದು ಇವಾಗ ಹೋಗಿ ವಿಶ್ ಮಾಡೋಣ ಅಂತ. ನಮ್ಮ ಅಮ್ಮ ಐಡಿಯಾ ಕೊಡ್ತಿರೋದೇನಂದ್ರೆ, ಅವಳೆ ಮಲಗಿರ್ತಾಳೆ. ಮಲಗಿರ್ತಾ ನಮ್ಮ ಅಮ್ಮ ಏನ್ ಹೇಳ್ತಾರಂದ್ರೆ, ಇದ್ರೊಳಗೆ ಹಾವು ಇಟ್ಬಿಟ್ಟು ನೀಟಾಗಿ ಹಿಂಗೆ ಎತ್ತಿದ ತಕ್ಷಣ ಹಿಂಗೆ ಮೇಲ್ ಬರ್ಬೇಕಲ್ಲ, ಹಾವು ಇದೆಲ್ಲ ಪರವಾಗಿಲ್ಲ ಅಂತಂದ್ರೆ ಇಲ್ಲ, ಇದನ್ನ ಹಾಕೋಣ ಅಂತ ನಮ್ಮ ಅಮ್ಮ ಹೇಳ್ತಾರೆ. ಬೆಸ್ಟ್ ಐಡಿಯಾ, ಒಳ್ಳೆ ಐಡಿಯಾ ಅಂತ ನಮ್ಮ ಅಮ್ಮ ಒಳ್ಳೆ ಐಡಿಯಾ ಹೇಳಿದ್ರು. ಅದಕ್ಕೋಸ್ಕರ ಅಂಡ್ ಹೆಂಗಂದ್ರೆ ಇದು ಬ್ಯಾಗ್ ಹೆಂಗಂದ್ರೆ ವ್ಯಾನಿಟಿ ಬ್ಯಾಗ್ ತರ, ಈ ತರ ಹಿಂಗ್ ವ್ಯಾನಿಟಿ ಬ್ಯಾಗ್ ತರ ಸೇಮ್ ಆಸ್ ಇಟ್ ಈಸ್. ಹಾವು ಇರುತ್ತಲ್ಲ, ಹಾವು ತೆಗಿಬೇಕಾದ್ರೆ ಹಿಂಗೆ ಒಂಥರ ಹಿಂಗೆ ಓಪನ್ ಮಾಡ್ತಾರಲ್ಲ, ಸೇಮ್ ಆಸ್ ಇಟ್ ಈಸ್ ಹಂಗೆ ಇರೋದು. ಅದೇ ತರನೇ ಇದ್ರೊಳಗೆ ಹಾಕೋದು. ಇವಾಗ ಹಾವು ಸಿಕ್ತು. ಇವಾಗ ತೆಗ್ದು ಇದ್ರೊಳಗೆ ಹಾಕೋಣ ಇರಿ ಗೈಸ್. ಈ ಬ್ಯಾಗ್ ನೋಡಿ ಇಷ್ಟೆಷ್ಟು ಇರೋದು, ಹಿಂಗಿರುತ್ತೆ, ಹಿಂಗ್ ಮುಚ್ಚಿಬಿಟ್ಟು ಹಿಂಗಿರುತ್ತೆ, ಹಿಂಗ್ ತೆಗ್ದಿತ್ತು ಅಷ್ಟೇ. ಅಂದ್ರೆ ಇದು ಆಲ್ಮೋಸ್ಟ್ ನನಗೆ 50-50 ಇರೋದು. ಆಗ್ತಾಳೆ ಇಲ್ವ ಅಂತ ಗೊತ್ತಿಲ್ಲ, ಬಟ್ 50-50 ಅಷ್ಟೇ. ಅದೇನಾದ್ರೂ ಫುಲ್ ಹಿಂಗ್ ಓಪನ್ ಮಾಡೋದಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಪರವಾಗಿಲ್ಲ. ಹಿಂಗ್ ಶೇಕ್ ಮಾಡ್ತಾರೆ ಕಣಪ್ಪ, ಫಸ್ಟ್ ಟಕ 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 ಅಂತ ಶೇಕ್ ಮಾಡ್ತಾರೆ ಫಸ್ಟ್. ನನ್ನ ಪ್ರಕಾರ ಬ್ಯಾಗ್ ನ ತಗೊಂಡು ಹಿಂಗ್ ಟಕ ಟಕ ಅಂತ ಶೇಕ್ ಮಾಡ್ತಾಳೆ. ಇನ್ನೊಂದು 4 ಮಿನಿಟ್ಸ್ ನಮ್ಮ ಚೋಟಮರಿ ಬರ್ಡೆಗೆ. ಇವತ್ತು ನೈಟು ಬಂದ್ಬಿಟ್ಟು ವಿಶ್ ಮಾಡ್ಬಿಟ್ಟು ಅದೊಂದು ಗಿಫ್ಟ್ ಕೊಡೋದಷ್ಟೇ ಇವತ್ತಿನ ಕಾರ್ಯಕ್ರಮ. ಬನ್ನಿ ಎಕ್ಸ್ಪ್ರೆಷನ್ ಎಲ್ಲ ನೋಡೋಣ ಹೆಂಗಿರುತ್ತೆ ಅಂದ್ಬಿಟ್ಟು. ನಮ್ಮಮ್ಮ ಚಪ್ಪಲಿ ಸೌಂಡ್ ಕೊಡ್ತಾರೆ ಗೈಸ್. ಎಲ್ಲ ನಮ್ಮ ಅಪ್ಪ ನೋಡಿ ಕಿಣಿಕ್ ಕಣ ಸೌಂಡ್ ಕೊಡ್ತಾನ ಅಮ್ಮ. ದೊಡ್ಡ್ರಿ ಜೋರಾಗಿ ದೊಡ್ಡ್ರಿ ಜೋರಾಗೆ ಎದ್ರೋಗ್ಬೇಕು. ಎದ್ರೋಗ್ಬಿಡ್ಬೇಕು ಹಂಗೆ. ಯಾರಿಗೆ ತಡ್ತಿರೋದು ಅಂಕಲ್? ಮಲಗಿಲ್ವಾ? ಯಾಕೆ ಅಂಕಲ್ ನಿದ್ದೆ ಬರ್ತಾ ಇಲ್ಲ ಇವತ್ತು? ಇವತ್ತು ಚಿರು ಬರ್ತಾಳೆ ಅಂತ ಮಲಗಿಲ್ವಾ? ಇವತ್ತು ಚಿರು ಬರ್ತಾಳೆ ಅಂತ. ಹಲೋ, ಏನ ಮಲಗಿಲ್ವ ಇವತ್ತು? ಅಲ್ಲ ಇಷ್ಟಿನ ಎಷ್ಟು 11 ಗಂಟೆಗೆ ಅಕ್ಕ ಮಲ್ಕೋತಿದ್ದು? ಇಷ್ಟಿನ 9:30ಗೆ ಎದ್ದಿಂತ್ಕೋ. ಊಪರ್ ಊಟ ಅಜ್ಜಿ. ಉದ್ದ ಆಗ್ಬಿಟ್ಲಿ ಈಗ. ಆಯ್ತಾ? ಅಕ್ಕ ವಿಶ್ ಮಾಡಿ ಅಕ್ಕ. ಏನ್ ನೀವು ವಿಶ್ ಮಾಡಿ ನಂಗೆ? ಯಾರಿಗೆ? ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ನಮ್ಮ ಚೋಟಮರಿಗೆ. ಅಕ್ಕ ವಿಶ್ ಮಾಡಿ ಎಲ್ರು. ಬರ್ತ್ಡೇ ಟು ಯು. ಇದೆಯಾ? ಬದುಕಿದ್ಯಾ? ಒಂದ್ ಕೆಜಿ ಮಟನ್ ಫ್ರೀ ಗೈಸ್. ನಮ್ ಕಡೆಯಿಂದ ನಮ್ಮ ಚೋಟಮರಿಗೆ ಒಂದು ಸ್ಮಾಲ್ ಗಿಫ್ಟ್. ಓಯೆ ಎದರ್ಬೇಡಿ ಅದ್ರಲ್ಲಿ ಎಂತ ಇಲ್ಲ. ಅದು ಗಿಫ್ಟ್ ಅಂತ ಗೊತ್ತು, ಬಟ್ ಅದ್ ಏನಂತ ಗೊತ್ತಿಲ್ವಲ್ಲ ಅವಳಿಗೆ ಏನಂತ ಗೊತ್ತಿಲ್ಲ ಅವಳಿಗೆ. ಹಾವದು ಎದ್ರಕತ್ರ. ಇದು ಅಯ್ಯೋ ಛೇ, ಇದನ್ ತರದ್ ಮರ್ತದೆ. ಪಿ ಮೀ 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 ಅಂತ. ಇರೋ ಫಸ್ಟ್ ವ್ಯಾನಿಟಿ ಬ್ಯಾಗ್ ಹಾಕೋ ಫಸ್ಟ್ ಹಾಕೋಬೇಕು. ಹಿಂಗೆ ವ್ಯಾನಿಟಿ ಬ್ಯಾಗು. ಇಲ್ಲಿ ನೋಡಿ ಸಾಧ್ಯ. ಗೈಸ್ ಮಡಿಕೇರಿಯಿಂದ ಇವನಿಗೊಂದು ಸ್ಪೆಕ್ಸ್ ಕೊಡ್ಸಿದ್ದೆ. ನಾನ್ ಅವಳಿಗೇನ್ ಕೊಡ್ಸೋದು, ಅವಳಿಗೇನ್ ಕೊಟ್ಟಿರೋದು, ಅವಳಿಗೊಂದು ಬ್ಯಾಗು ನನ್ಗೊಂದು ಸ್ಪೆಕ್ಸ್. ಇಲ್ಲಿ ನೋಡಿಲಿ
ನೀನ್ ಹೇಳೋ ನನ್ ಮುಖಕ್ಕೂ ಮ್ಯಾಚಿಂಗ್ ಐತಂತ ಸಾಕು ಅಷ್ಟೇ ಹೇಳೋ. ಕೇಕ್ಗೆ ಮ್ಯಾಚ್ ಬಾಕ್ಸ್ ಇಲ್ವಂತೆ. ಚೂರು ಮ್ಯಾಚ್ ಬಾಕ್ಸ್ ಕೊಡೊಂಚೂರು. ಮ್ಯಾಚ್ ಬಾಕ್ಸ್ ಜಾಬ್ ಹಿಡ್ಕೊಂಡಿರ್ತೀರ ಅವ್ರು. ಆ ಸ್ಕೂಲ್ ಪ್ಯಾಂಟ್ ಜಾಬಲ್ಲಿ ಇರ್ತೋಗೋ. ಸ್ಕೂಲ್ ಪ್ಯಾಂಟ್ ಜಾಬಲ್ಲಿ ಹಾ ಒಟ್ಟಿಗೆ ಅಂಕಲ್ ಹೇಳಿ ಹ್ಯಾಪಿ ಬರ್ತ್ಡೇ ಟು ಯು. ಹೇಳಲಿ ಹಾ ಅಮ್ಮಯಿಂದ ತಾನೆ ನೀನ್ ಬಂದಿರೋದು. ಗಿಫ್ಟ್ ಇಲ್ಲ ನಿಂದು ಒಂದ್ ಬದುಕೆ ಥೂ. ಅಲ್ಲ ಒಂದಲ್ಲೇ ಬರ್ಡೇ 100K ಒಂದ್ ಗಿಫ್ಟ್. ಏನೋ ಕಂದಲ್ಲಿ ನೆನ್ನೆ ಜ್ಯುವೆಲ್ರಿ ಶಾಪ್ ಅಲ್ಲಿ ಗಿಫ್ಟ್ ಕೊಟ್ಟಿರೋದನ್ನ ಓಸಿಲ್ ಕೊಡ್ತವನೆ. ಕೊಡು ಅಲ್ಲ ಹೆಂಗಿದ್ರು ಓಸಿ ಗಿಫ್ಟ್ ಕೊಡು. 100K ಜನ ಸಂಪಾದಿಸಿದ್ದಕ್ಕೆ ಶುಭಾಶಯಗಳು ಮಗಳೇ. ಅದ್ರಲ್ಲಿ ಐತೇನೋ ಐತೆ ತಾನೆ. ಖಾಲಿ ಬಾಕ್ಸ್ ಕೊಡ್ಬೇಕಿದ್ದು ಈಗ ಚೆನ್ನಾಗಿರ್ತಿತ್ತು. ಒಳ್ಳೆ ಸಾಂಗು. ಹಾ ನಿಜವಾಗ್ಲೂ ಒಳ್ಳೆ ಸಾಂಗು. ಅಲ್ಲ ನಾನೊಂದು ಒಂದಿನ ಒಳ್ಳೆ ಸಾಂಗ್ ಹಾಕ್ಬಾರ್ದ? ಇದು ಎಬ್ರು ಕರೆಕ್ಟ್ ನೀನು ಲೇ ಅಲ್ಲ ಅಂಕಲ್ ನಿಮ್ಗೆ ಇನ್ನೊಂದ್ ವಿಷಯ ಗೊತ್ತಾ? ನಿಮ್ ಮೊಬೈಲ್ ಅಲ್ಲಿ ಬರೀ ಒಬ್ರು ಪರ್ಸನ್ ಮಾತ್ರ ಸ್ಟೇಟಸ್ ಹಾಕೋತಾರ ಮಾಡ್ಬಿಟ್ಟು ಆ ಸ್ಟೇಟಸ್ ಹಾಕಿದ್ದ. ಹಾ ಅದನ್ನ ಮಾಡಿದ್ದವನು. ಇಲ್ಲ ಐತಲ್ಲ ಇನ್ನ ಅಲ್ಲೋ ಏಯ್ ನೋಡ್ರಿ ಒಂದ್ ಒಳ್ಳೆ ಸ್ಟೇಟಸ್ ಹಾಕಂಗಿಲ್ಲಪ್ಪ ನಮ್ಮ ಮನೇಲಿ. ಡೌಟ್ ಮೇಲೆ ಡೌಟ್. ನೋಡಿ ಅಂಕಲ್ ಐತಲ್ವ ಅಂಕಲ್? ಹಾ ಚೆನ್ನಾಗೈತೆ ಸಾಂಗ್. ಎಷ್ಟು ಚೆನ್ನಾಗೈತೆ. ಸ್ಟೇಟಸ್ ಹಾಕಂಗಿಲ್ವ ನಮ್ಮ? ಹಾ ಸರಿ ಅಕ್ಕ ಸರಿ ಅಮ್ಮ. ಬರ್ಡೇಗಳು ಸೀದಾ ಹೋಗ್ಬಿಟ್ಟು ಮಲಗಿರೋದ್ ನೋಡಲಿ. ಕಳ್ಳಿ ಮಳ್ಳಿ ಮಲ್ಕಣ ಮಲಗಿದ್ಯಾ? ಏಯ್ ಎದಳ ಇವತ್ತಿನ ಬರ್ತ್ಡೇ ಪೂರ್ತಿ ಜಗಣ ಮಾಡ್ಬೇಕದ. ಎದ್ವಾ ಏನ್ ಮೆಲ್ಲಕ್ ಮಳ್ಳಿ ಬೋಡ್ ಬಂದ. ಯಾರಿಗೂ ಗೊತ್ತಿಲ್ದಂಗ್ ಬಂದ್ ಮಲ್ಗಿರೋದು. ಬಾ ಎದ್ವಾ ಬರ್ಡೇ ದಿನ ಏನ್ ಕಾಟ ಕೊಡೋಣ ಅನ್ಕೊಂಡಿದ್ಯಾ? ಬೈಲಿ ಅಂದಿ ಮುಗು. ಸೋಗೆ ನಾಳೆ ಬೆಳಗ್ಗೆ ನಾನು ಕೂಡ ಸಿಗ್ತೀನಿ. ಗುಡ್ ನೈಟ್ ಅಣ್ಣಂಗೆ ಮಾಡ್ಕೊ. ಗುಡ್ ನೈಟ್ ಗೈಸ್. ನಾನು ಗುಡ್ ನೈಟ್. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಆಮೇಲೆ ಗುಡ್ ನೈಟ್ ಅಂತ ಹೇಳ್ತಾ ಇದೀನಿ. ಬಿಕಾಸ್ ಇವಾಗ್ಲೇ ನಾವು ಹೊರಗಡೆ ಹೋಗ್ತಿರೋದು ಅದಕ್ಕೋಸ್ಕರ. ಚೆನ್ನಾಗಿತ್ತಲ್ಲ ಟ್ರಾನ್ಸಿಷನ್. ಸೊ ಫೈನಲಿ ಇವಾಗ ಟೈಮ್ ಬಂದ್ಬಿಟ್ಟು 6:30 ಆಗ್ತಿದೆ. ಇವಾಗ ನಾವು ನಮ್ಮ ಚೋಟ ಮರಿ ಇವತ್ತು ಬರ್ತಡೇ ಅಲ್ವಾ, ಅದಕ್ಕೆ ನಾವೊಂದು ಪ್ರೈವೇಟ್ ಥಿಯೇಟರ್ಗೆ ಹೋಗ್ತಾ ಇದೀವಿ. ಒಳ್ಳೆ ಬ್ಯೂಟಿಫುಲ್ ಸೆಲೆಬ್ರೇಟ್ ಮಾಡೋದಿಕ್ಕೆ. ಇಲ್ಲಿ ನೋಡಿ ನಮ್ಮಪ್ಪ ಅದ್ಯಾವ ಸಾಂಗ್ ಯಾವ ಪಾಪ? ಬಾರೋ ರಣಧೀರ ಅಂದಂಗ್ ರೆಡಿ ಆಗ್ಬಿಟ್ಟಿದೆ ಪಾಪ. ಕ್ಯಾಪ್ ಕಿಪ್ ಹಾಕೊಂಡು ನಾನು ಆಗ್ಲೂ ರಣಧೀರನೇ ಈಗಲೂ ರಣಧೀರನೇ. ಅದಕ್ಕೆ ಅಪ್ಪ ಅಮ್ಮ ಬಿದ್ದಿರೋದು. ಇಲ್ಲಾಂದ್ರೆ ಎಲ್ ಬೀಳ್ತಿತ್ತು? ಈ ಮೂತಿಗೆ ಯಾರು ಬೀಳ್ತಾರೆ? ನಮ್ಮ ಅಮ್ಮ ನೋಡಿ ಹೊಸ ಟಾಪ್ ಹಾಕ್ಬಿಟ್ಟು ಮಿಂಚ್ತಾರದು. ನಮ್ಮ ಚೋಟ ಮರಿಗೆ ಅವ್ರ ಫ್ಯಾಮಿಲಿ ಕಡೆಯಿಂದ ಒಂದು ಗೋಲ್ಡ್ ಕೈಗೆ ಬ್ರಾಸ್ಲೆಟ್ ಅವಳಿಗೆ. ಸೊ ಅದನ್ನ ರಿವೀಲು ಅಲ್ಲೋಗಿ ಮಾಡೋಣ. ಸದ್ಯಕ್ಕೆ ಇವಾಗ ಹೊರಡ್ಬೇಕು ನಾವು. ಇವತ್ತು ನಮ್ ಚೋಟ ಮರಿ ಬರ್ತಡೇ ಗೊತ್ತಾ? ನಾನ್ ಬೆಳಗ್ಗೆ ನೆನ್ನೆ ನೈಟ್ 12 ಗಂಟೆಗೆ ವಿಶ್ ಮಾಡಿದ್ವಿ. ಇವತ್ತು ವಿಷಯ ಮಾಡಿಲ್ಲ. ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು. ಬುಜ್ಜಿ ಅಳ್ಬೇಕಣ ಬುಜ್ಜಿ. ನಂಗೆ ಅಳ್ತಿದ್ದೇನವ. ನನ್ನ ಕರಿಬೇಕು ತಾನೆ, ವಿಡಿಯೋ ಮಾಡಕ್ ಗೊತ್ತಿದೆ. ಹೊಸ ಡ್ರೆಸ್ಸು
ಸ್ಟೈಲು ನಾನು ಕೊಡ್ಸಿರೋದ್ರಲ್ಲಿ ಎಷ್ಟು ಚೆನ್ನಾಗಿ ಮಿಂಚ್ತಾಳೆ. ಓ ಅಂತ ಬೇರೆ ನೋಡ್ತಾಳೆ. ಗೈಸ್ ನಮ್ಮ ಚೋಟ ಮರಿ ಲುಕಿಂಗ್ ಕಟ್. ಸೊ ಇವಾಗ ನಾವು ನಮ್ಮ ಚೋಟ ಮರಿ ಫ್ಯಾಮಿಲಿ ಎಲ್ಲ ಗೋಯಿಂಗ್ ಟು ಈಟ್ ಆ್ಯಂಡ್ ಸೆಲೆಬ್ರೇಟ್. ದ್ಯಾಟ್ಸ್ ಇಟ್. ಬುಜ್ಜಿರು ಅದೊಂದು ಐತಲ್ಲ ಅದು ಹಾಕ್ತೀನಿ ಒಂದು ನಿಮಿಷ. ಗೈಸ್ ನಾನು ಒಂದು ಬ್ಯೂಟಿಫುಲ್ ಔಟ್ಫಿಟ್ ಹಾಕಿದ್ದೀನಿ. ನಮ್ಮ ಚೋಟ ಮರಿಗಿಂತ ನಾನು ಚೆನ್ನಾಗಿ ಕಾಣ್ತಾ ಇದೀನಿ. ನಾನು ತೋರಿಸ್ತೀನಿ ಬನ್ನಿ. ಇಟ್ಕೊಳ್ಳೋ ಮರಿ. ಕ್ರಾಕ್ಸು, ಬ್ಲ್ಯಾಕ್ ಪ್ಯಾಂಟ್, ಈ ಶರ್ಟ್. ಇವಾಗ ಆಬ್ವಿಯಸ್ಲಿ ನಾವು ಫ್ಯಾಮಿಲಿ ಅಂತ ಈಗ ನಾವು ಹೋಗ್ತಿರೋದು ಎಲ್ಲ ಜೊತೆಲಿ ಹೋಗ್ತಿರೋದು. ಚಿರಂತು ನೀವು ತೋರಿಸ್ಬೇಡಿ ಅಂದ್ರೂ ತೋರಿಸ್ಬೇಕು, ಆ ಥರ ಎಲ್ಲ ತಪ್ಪದು. ಎಲ್ಲೋ ಬೇಡದಿರೋ ಟೈಮಲ್ಲಿ ಇನ್ವಾಲ್ವ್ ಮಾಡೋದು ಬೇಡ. ಈಗ ಫ್ಯಾಮಿಲಿ ಅಂದಮೇಲೆ ಇನ್ವಾಲ್ವ್ ಇರಬೇಕು. ನಾನು ಮತ್ತೆ ನಮ್ಮ ಚೋಟ ಮರಿ ಅನ್ಕೊಂಡಿದ್ದೀವಿ ಗೊತ್ತಾ, ಈ ರಸಗುಲ್ಲ ಅದೈತೆ ಈ ಸಾಂಗುಗೆ ಲಾಸ್ಟ್ ಬರ್ತದಲ್ಲ, ಚೀರಂತ ಕರಿಯ 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 ಚೀರಂತ ಕರಿಯ 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 ಈಗ ಮಾಡ್ತೀನಿ ನೋಡಿ. ಇಸಿಲಿ ಅಂಕಲ್ಲು ನನಗೆ ಅಂಕಲಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಏನು ಗೊತ್ತಾ, ನನಗೆ ಹೇರ್ ಸ್ಟೈಲು ನಿಜವಾಗ್ಲೂ ನನಗೆ ಹಿಂದೆ ಕೂದಲು ಬಿಡೋದಂದ್ರೆ ನನಗೆ ತುಂಬಾ ಇಷ್ಟ. ಅದಕ್ಕೆ ನನಗೆ ಯಾವಾಗ್ಲೂ ಈ ತರ ಬಿಡ್ಬೇಕು ಅನ್ನೋ ಆಸೆ ಇತ್ತು. ಅಂಕಲ್ ಸ್ಟೈಲಾಗಿ ಸಖತ್ತಾಗಿ ಬಿಟ್ಟವ್ರೆ. ಇನ್ನು ಈ ಕಡೆ ಇದೊಂದು ಕಪ್ಪುಗಿತ್ತು ಅಂದ್ರೆ ಈ ಕಡೆ ಕಪ್ಪುಗ ಒಬ್ರು ಕಾಣಿಸ್ತಲ್ಲ. ಯಾಕೋ ಅಳ್ತಾ ಇದ್ಯಾ ಅಳ್ತಾ ಇದ್ಯಾ ಲಲ್ಲ ಅಳ್ತಾ ಇದ್ಯಾ ಅಂಕಲ್? ಹೇಳ್ಬಿಟ್ರ ಏನೋ ಬೈದ್ರಾ? ಹೂವನ್ನಿ ನಿಜಾನೇ ಹೇಳ್ಬೇಕು. ಬೈದ್ರು ಅದಕ್ಕೆ ಹೇಳ್ತಿದ್ದೆ, ಅದಕ್ಕೆ ಸ್ಪೆಕ್ಸ್ ಹಾಕೊಂಡ್ರದಲ್ಲೇ ನನಗೆ ಗೊತ್ತಾಗಲ್ವೇನೋ. ಅದಕ್ಕೆ ಅಣ್ಣ ಫುಲ್ ಡಲ್ ಆಗ್ಬಿಟ್ಟವನೆ. ಇಲ್ಲಿಂದ ಅಲ್ಲಿ ಹೋಗೋಷ್ಟರಲ್ಲಿ ಫುಲ್ ಆಕ್ಟಿವ್ ಅಣ್ಣ. ಅಂಕಲ್ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗೋರೆ. ಬೋತ್ ನಮ್ಮ ಅಪ್ಪ ಅಂಕಲ್ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗೋರೆ. ಅದಕ್ಕೆ ಖುಷಿಲಿ ಕರ್ಕೊಂಡು ಹೋಯ್ತಾರ ಅದು ಬುಜ್ಜಿನ. ಖುಷಿಲಿ ಅಂತವ್ರೆ ಅಂಕಲ್. ಇಲ್ಲಿಂದ 1 hour ಟ್ರಾವೆಲ್ಲು. ನಮ್ಮ ಸೆಲೋರಿಯಾ ಕಾರಲ್ಲಿ ಹೋಗ್ತಾ ಇರೋದು. ಚಲೋ ಹೊರಡುವ. ಅವರು ಒಂದು ಎಕ್ಸಾಕ್ಟ್ ಟೈಮ್ ಕೊಟ್ಟವ್ರೆ, 9 ಗಂಟೆಗೆ ಹೋಗ್ಬೇಕು ಅಂತ. ಅದೇ ಟೈಮಿಗೆ ಹೋಗ್ಬೇಕು ಇರೋದು. ಗೈಸು ಈ 11 ಮೊಬೈಲ್ನ ಮನೇಲಿ ಮರ್ತ್ಬಿಟ್ಟಿದ್ದೆ, ಹೋಗಿ ತಗೊಂಬರೋಣ ಅಂತ ಹೋದೆ. ಸುವೇಲ್ ಕಾಲ್ ಮಾಡ್ದೆ ಅಂದ್ಬಿಟ್ಟು ಫೋನಲ್ಲಿ ಮತ್ತೆ ಲಾಕ್ ಮಾಡಿದೆ. ಕೆಳಗಡೆ ಬಂದ್ಬಿಟ್ಟು ಡೌಟ್ ಆಗ್ಬಿಡ್ತು ನನಗೆ. ಅಲ್ಲಿ ನೋಡಿ ಅಪ್ಪ ಹೋಗ್ತಾರೆ ಈಗ ಜಸ್ಟ್ ಮೈಂಡ್ಗೆ ಬರ್ತಿರೋದು, ನಾನು ಕೀ ಹಾಕುದ್ನ ಇಲ್ವಾ ಗೊತ್ತೇ ಆಗ್ತಿಲ್ಲ ಅನ್ಕೊಂತ. ಅದಕ್ಕೆ ನಾವು ಅಪ್ಪ ಹೋಗೋರೆ. ಅಂಕಲ್ದು ಕೂದಲು ಎಷ್ಟು ಸಕ್ಕದಾಗಿ ಕಾಣ್ತಿದೆ ಗೊತ್ತಾ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಈ ಹೆಂಡ್ತಿದ್ರಿಗೆ ಅದು ಯಾಕೆ ಇಷ್ಟ ಆಗಲ್ಲ ಕೂದಲು ಬಿಟ್ರೆ? ಏನಕ್ಕ ಮಾಡ್ಬಿಡ ಅಂಕಲ್. ಸರಿ ಇವಾಗ ಹಿಂಗಿದ್ರೆ ಓಕೆನಾ? ಹಾ ಅಂಕಲ್ ನೋಡಿ ಓಕೆ ಅಂದವ್ರು, ಓಕೆ ಅಂದ್ಬಿಟ್ಟವ್ರೆ. ಅಂಕಲ್ ನಿಜವಾಗ್ಲೂ ಚೆನ್ನಾಗೈತೆ ಅಂಕಲ್, ನನಗಂತೂ ಇಷ್ಟ ಐತೆ. ಹಾ ನಿಜವಾಗ್ ಚೆನ್ನಾಗವ್ರೆ. ಇವ್ರಿಗೆ ಟೇಸ್ಟ್ ಇಲ್ಲ ಇವರಿಗೆ. ಅವ್ರ ಏನ್ ಗೊತ್ತಾ, ನೀವು ಫಸ್ಟ್ ಟೈಮ್ ಎಂಗೇಜ್ಮೆಂಟ್ ದಿನ ಈ ಮದುವೆ ದಿನ ಗಡ್ಡೆ ಎಲ್ಲ ತಗ್ಸ್ಬಿಟ್ಟು ಆಯ್ತಾ ಆ ಫೇಸ್ ಕಟ್ಟೆ ಇರೋದು. ಇನ್ನೆಂತ ಅಯ್ಯೋ ನಿಮಗೆ ಗೊತ್ತಾ ಯಾರಾದ್ರೂ ರೇಗ್ಸೋದ್ ಗೊತ್ತಾಗಲ್ಲ, ಅಲ್ಟ್ ಆಗುತ್ತೆ. ಬಿಯರ್ಡ್ ಎಲ್ಲ ತಗೊಂಡ್ರೆ ನಿಮ್ಗೆ ಗೊತ್ತಾಗಲ್ಲ. ನಿಮ್ಗೆ ಇದು ಚಿರು ಏರ್ ತೆಗಿತೀನಿ ಗೈಸ್. ಫೈನಲಿ ಹೊರಟಿದೀವಿ. ನನ್ಗೊಂಚೂರು ಏನ್ ಫೀಲ್ ಆಗ್ತೈತೆ ಅಂದ್ರೆ ಇವತ್ತು ನಮ್ ಚೋಟ ಮರಿ ಒಂದ್ ಸ್ವಲ್ಪ ಡುಮ್ಮಗಾಗಿದ್ದಾಳೆ ಅಂತ ಫೀಲ್ ಆಗ್ತಿದ್ದೆ. ಸಣ್ಣಕ್ಕೆ ಎಷ್ಟು ಸ್ಪೇಸ್ ಎಲ್ಲ ಇತ್ತು, ಆರಾಮಾಗಿ ಕೂತ್ಕೋತಿದ್ದೆ. ಇವತ್ತು ಇಕ್ಕಟ್ಟಲ್ಲಿ ಕೂತ್ಕೋತಾ ಇದೀನಿ ನಾನಂತೂ. ಯಪ್ಪ ಆಯ್ತಾನೆ ಇಲ್ಲ, ತೊಡೆ ಹಂಗ್ನೋತೈತದು. ಲೇ ಮರಿ ಬಟ್ಟೆಯಿಂದನ ಇದು ತಿಂಗಳಿಗೆ ಒಂದ್ಸಲ ತೂಕ ಹಾಕೋಣ. ನಾನ್ ಜಿಮ್ಗೆ ಹೋಗೋದೇ ಬೇಡ, ನಮ್ ಚೋಟ ಮರಿ ನಿಂಗೆ ಎತ್ಕೊಂಡ್ರೆ ಗೊತ್ತಾಯ್ತು. ಹೋಯ್ತೀನಿ ನಿಜವಾಗ್ಲೂ ಹೋಯ್ತೀನಿ. ಡುಮ್ಮಿ ಆಗೋಳ ಗಾಯ್ಸ್ ಇವತ್ತು. ಯಪ್ಪ ಯಾವ ಪಟ್ಟಿ ಡುಮ್ಮಿ ಕುಡಿತಾನೆ ಇದ್ದರೆ ಫೋಟೋನು ಕುಡಿತ ಕಲ್ಸಿದ್ದೀವ್ನೆ. ಲೋಕಲ್ ಟವರ್ ನಿಮ್ಗೆ ಹೇಳ್ ಮಾಡ್ಸಿತಾರ ಇಲ್ವಾ? ಸಕ್ಕತ್ತಾಗೈತೆ ನಿಜವಾಗ್ಲೂ. ನಾವಿಬ್ರು ಮಾಡ್ತೀವಿ ಅಲ್ಲ, ನಿಮ್ಗೆ ಹೇಳ್ ಮಾಡ್ಸಿತಾರ ಇಲ್ವಾ? ಚೆನ್ನಾಗಿ ಮಾಡೋರೆ ಗೈಸ್. ಯೂನಿಕ್ ಶಶಾಂಕ್ ಅವ್ರಿಗೆ ಸಕ್ಕದ ಮಾಡೋರೆ. ಇದೊಂದ್ ಸಾಂಗ್ ಐತೆ, ಲಿಟ್ರಲಿ ನಮ್ಮ ಚಿರುಗೆ ಸಾಂಗ್ ಬರ್ದಿರೋ ತರನೇ ಐತೆ. ಅನ್ನೋ ಮನಸ್ಸು ಅನ್ನೋ ಫ್ರೆಂಡ್ಸು
ಬಿಟ್ರು ಚಿರು ಬಿಟ್ಟ ಚಿರು ಬಿಟ್ಟ ಚಿರು ಬಿಟ್ಟ ಒಳ್ಳೆ ಗ್ಯಾಸ್ ಬಿಟ್ಟ ಗೈಸ್ ಫಸ್ಟ್ ಟೈಮ್ ಒಂದು ಗ್ಯಾಸ್ ಮೇಲೆ ತಗೊಂಡು ನನಗೆ ಕೆಮ್ಮು ಬಂತು ಗೈಸ್ ಕೆಮ್ಮು ಬಂದ್ಬಿಡ್ತು ನನ್ಗೆ ತುಂಬಾ ಖುಷಿ ಆಯ್ತದೆ ಗ್ಯಾಸ್ ಕುಡ್ದು ನನಗೆ ಗೊತ್ತುಂಟ ಗೈಸ್ ತುಂಬಾ ಎಮೋಷನಲ್ ಆಗುತ್ತೆ ಗ್ಯಾಸ್ ಕುಡ್ದು ಬನ್ನಿ ಕುಡಿಯೋಣ ರಸ್ ಕುಡಿಯೋಣ ಎಂತ ಸುಗಂಧದ ವಾಸನೆ ಪಕ್ಕ ಹಿಂದೆಯಿಂದ ಬಂತದು ರಾಕೆಟ್ ಬಿಟ್ಟಂಗ್ ಬಿಟ್ಟ ಈ ಸಲಿ ಚಿರು ರಾಕೆಟ್ ಬಿಟ್ಟಂಗ್ ಬಿಟ್ಟು ಈ ಸಲಿ ಯೋ ಆಗ ಹೋಲ್ತ್ರಿ ಏನ್ ಬೇಕಾದ್ರೆ ತಡ್ಕೋಬಹುದು ಈ ಗ್ಯಾಸ್ ನ ತಡ್ಕೊಳಕ್ಕಾಗಲ್ಲ ಏನಂತ ಚೋಟ ಮರಿ ಹೌದು